ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಸಂಡೇ ವಿತ್ ವಚನ. ಕಳೆದ ಎಪಿಸೋಡ್ನಲ್ಲಿ ಬುದ್ಧಿ ಮತ್ತು ಮನಸ್ಸಿನ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಡಾಕ್ಟರ್ ಶಿವಾಚಾರ್ಯ ಸ್ವಾಮೀಜಿಯವರು ಸಿರ್ಗೆರೆಯವರ ಒಂದು ಪುಸ್ತಕವನ್ನು ನಾನು ಇತ್ತೀಚೆಗೆ ಓದ್ತಾ ಇದ್ದೆ. ಅದರಲ್ಲಿ ಒಂದು ಕತೆ ಬಂತು. ಹೇಗೆ ಟ್ರೆಕ್ಕಿಂಗ್ ಮಾಡೋಕ್ಕೆ 3 ಜನ ಹೋಗಿರ್ತಾರೆ, ಆವಾಗ ಯಾವ ಸಿಚುವೇಶನ್ ಬರುತ್ತೆ, ನಾವು ಯಾವ ರೀತಿಯಾಗಿ ಆ ಒಂದು ಸಿಚುವೇಶನ್ನ ಅರ್ಥ ಮಾಡ್ಕೊಳ್ಬಹುದು ಅನ್ನೋವಂಥ ಮಾತು. ತುಂಬ ಚೆನ್ನಾಗಿದೆ ಕತೆ, ಹಾಗಾಗಿ ನಿಮ್ಮ ಮುಂದೆ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಕತೆ ಹೀಗಿದೆ ಕೇಳಿ. 3 ಸಾಹಸಿಗರು ಒಬ್ಬರ ಹಿಂದೊಬ್ಬರು ಪರ್ವತಕ್ಕೆ ಹೋಗ್ತಾರೆ ಟ್ರೆಕ್ಕಿಂಗ್ ಮಾಡೋಣ ಅಂತ. ಅದು ಸ್ನೋ ಕ್ಯಾಪ್ಡ್ ಮೌಂಟೇನ್. ತಂದೆ, ಮಗಳು ಮತ್ತು ಅಳಿಯ 3 ಕೂಡ ಸೊಂಟಕ್ಕೆ ಒಂದೇ ಹಗ್ಗವನ್ನು ಬಿಗಿದು ಕಟ್ಕೊಂಡಿರ್ತಾರೆ. ಮೇಲಿನ ತುದಿಯಲ್ಲಿ ಮಗಳಿದ್ದಾಳೆ, ಮಧ್ಯೆ ಅವಳ ಗಂಡ, ಹಾಗೂ ಕೆಳಗಡೆ ಕೊನೆಯದಾಗಿ ತಂದೆ ಇದ್ದಾರೆ. ಹಗ್ಗದ ಮೇಲಿನ ತುದಿಯಲ್ಲಿರೋ ಮಗಳು ಆ ಹಿಮ ಪರ್ವತ, ಆ ಒಂದು ಶಿಖರಕ್ಕೆ ತನ್ನ ಕೈಯಲ್ಲಿರುವ ಕೊಕ್ಕಿಯನ್ನು ಎಸೆದು ಅದನ್ನು ಸಿಕ್ಸ್ಕೊಂಡು ಅದರ ಆಧಾರದಿಂದ ಮೇಲಕ್ಕೆ ಹತ್ತಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಭೀಕರವಾದ ಗಾಳಿ ಬೀಸುತ್ತೆ. ಅದು ಎಂಥ ಗಾಳಿ? ಹಿಮಗಾಳಿ. ಆ ಶಿಖರ ಏನಾಗುತ್ತೆ, ಹಿಮಗಡ್ಡೆ ಇಬ್ಬಾಗವಾಗಿ ಸೀಳ್ಬಿಡುತ್ತೆ, 2 ಭಾಗ ಆಗೋಗುತ್ತೆ. ಅವರು ಆಧಾರ ತಪ್ಪಿ ಬಿದ್ದು ಹಗ್ಗದ ಆಸರೆಯಿಂದ ನೇತಾಡಕ್ಕೆ ಶುರು ಮಾಡ್ತಾರೆ. ಕೆಳಗೆ ನೋಡಿದ್ರೆ ಸಾವಿರಾರು ಅಡಿ ಆಳದ ಭೀಕರವಾದಂಥ ಒಂದು ಪ್ರಪಾತ. ಮೇಲಿರುವ ಕೊಕ್ಕಿಗೆ 3 ಭಾರವನ್ನು ತಾಳಕ್ಕೆ ಆಗಲ್ಲ, ಅದರ ಕ್ಷಮತೆ ಇಲ್ಲ. 3 ಜನರನ್ನು ರಕ್ಷಿಸೋಕ್ಕೆ ಅದಕ್ಕೆ ಶಕ್ತಿನೇ ಇಲ್ಲ. 2 ಮಾತ್ರ ಹಿಡಿದೋಡ್ಕೋಬೋದು ಆಗಿನ ಒಂದು ಸಮಯಕ್ಕೆ. ಈ ಪರ್ವತಾರೋಹಣ ಟ್ರೆಕ್ಕಿಂಗ್ ಬಗ್ಗೆ ಸಾಕಷ್ಟು ಅನುಭವ ಇದ್ದಿದ್ದರಿಂದ 3 ಪ್ರಾಣಾಪಾಯದ ಅರಿವಿನಿಂದ ಘಾಸಿಗೊಳ್ತಾರೆ. ಆಗ ಕೆಳಗಿರುವ ತಂದೆ ಸಾವರ್ಸ್ಕೊಂಡು ಧೃತಿಗೆಡದೆ ವಾಸ್ತವತೆಯನ್ನು ನೋಡಿಕೊಂಡು ಹೇಳ್ತಾರೆ, ತನ್ನ ಅಳಿಯನಿಗೆ ಕೂಗಿ ಹೇಳ್ತಾರೆ, ಎಲ್ಲರೂ ಉಳಿಯಬೇಕೆಂದು ನಾವು ಪ್ರಯತ್ನ ಮಾಡಿದ್ರೆ 3 ಸಾಯ್ತೀವಿ. ಇಲ್ಲ, ನೀನುಳಿ ಅಂತ ನಾವು ಮಾತಾಡಿದ್ರೆ 3 ಸಾಯ್ಬೇಕಾಗಿ ಬರುತ್ತೆ. ಮೇಲಾಗಿ ನನಗೆ ಭಾಳ ವಯಸ್ಸು ಬೇರೆ ಆಗ್ಬಿಟ್ಟಿದೆ, ನಾನು ಸಾಯಕ್ಕೆ ರೆಡಿ ಇದ್ದೀನಿ. ನೀನು ನಿನ್ನ ಕಾಲಿನ ಬುಡದಲ್ಲಿರುವ ಹಗ್ಗನ ಕತ್ತರಿಸಿ ಬಿಡು. ನಾನು ಸತ್ರೂ ಚಿಂತೆ ಇಲ್ಲ, ನನ್ನ ಕಾರಣದಿಂದ ನೀವಿಬ್ಬರು ಸಾಯೋದು ಬೇಡ. ನಿಮಗಿನ್ನೂ ವಯಸ್ಸಿದೆ, ಬದುಕಿ ಭಾಳ ಬೇಕಾದಂಥ ನೀವು ಯುವ ದಂಪತಿಗಳು, ನೀವು ಬದುಕಿ, ನನಗೆ ವಯಸ್ಸಾಗಿದೆ, ನೀವು ಪಾರಾದರೆ ಅಷ್ಟೇ ಸಾಕು ಅಂತ ತಂದೆ ಹೇಳ್ತಾರೆ. ಅಷ್ಟರಲ್ಲಿ ಹಗ್ಗದ ಮೇಲಿನ ತುದಿಯಲ್ಲಿರೋ ಮಗಳು ತಂದೆ ಮಾತುಗಳನ್ನು ಕೇಳಿ ಅಳ್ತಾ ಮಧ್ಯದಲ್ಲಿರುವ ಗಂಡನಿಗೆ ಕೂಗಿ ಹೇಳ್ತಾಳೆ, ಬೇಡ ಬೇಡ, ಹಗ್ಗನ ಕತ್ತರಿಸ್ಬೇಡ. ಸಾಯೋದು ಆದರೆ ಎಲ್ಲರೂ ಒಟ್ಟಿಗೆ ಸಾಯೋಣ. ಅಪ್ಪನನ್ನು ಬಲಿ ಕೊಟ್ಟು ನಾವಿಬ್ರು ಬದುಕೋದು ಬೇಡ. ಅಳಿಯ ದ್ವಂದ್ವಕ್ಕೆ ಸಿಲುಕ್ತಾನೆ, ಕನ್ಫ್ಯೂಸ್ ಆಗಿಬಿಡ್ತಾನೆ ಪಾಪ. ಹಗ್ಗ ಕತ್ತರಿಸೋಣ ಅಂತ ಹೋದರೆ ಕೆಳಗಿಂದ ಮಾವ ಏರು ಧ್ವನಿಯಲ್ಲಿ ಹೇಳ್ತಾ ಇದ್ದಾರೆ. ಆತನ ಕೈಯಲ್ಲಿದ್ದ ಚಾಕು ಹಗ್ಗದ ಹತ್ತಿರಕ್ಕೆ ಹೋಗುತ್ತೆ, ಕೈ ನಡುಗ್ತಾ ಇದೆ. ಆದರೆ ಅದೇ ಸಮಯಕ್ಕೆ ಮೇಲಿಂದ ಹೆಂಡತಿ ಹಗ್ಗ ಕತ್ತರಿಸೋದು ಬೇಡ ಅಂತ ಅಳ್ತಾ ಕೂಗಿ ಹೇಳಬೇಕಾದ್ರೆ ಆತನ ಕೈಯಲ್ಲಿದ್ದ ಚಾಕು ಹಗ್ಗದಿಂದ ಹಿಂದಕ್ಕೆ ಬರುತ್ತೆ. ಆ ಅಳಿಯನು ಕೆಳಗಿಂದ ಒತ್ತಾಯ ಪಡಿಸುವ ಮಾವನ ಬುದ್ಧಿವಾದವನ್ನು ಕೇಳಿ ತನ್ನ ಕಾಲಿನ ಕೆಳಗೆ ಹಗ್ಗವನ್ನು ಕತ್ತರಿಸಿ ಹಾಗೂ ತನ್ನ ಹೆಂಡತಿ ಬದುಕಿ ಉಳಿಯೋ ಪ್ರಯತ್ನ ಮಾಡಬೇಕಾ, ಅಥವಾ ಮೇಲಿಂದ ಅಳ್ತಾ ಇರೋಂಥ ತನ್ನ ಹೆಂಡತಿಯ ಒಂದು ಭಾವುಕತೆಯ ಮಾತನ್ನು ಕೇಳಿ ಹಗ್ಗವನ್ನು ಕತ್ತರಿಸದೆ ಸುಮ್ಮನಿದ್ದು ಹೆಂಡತಿ ಮತ್ತು ಮಾವನೊಂದಿಗೆ ತಾನೂ ಕೂಡ ಪ್ರಪಾತಕ್ಕೆ ಬಿದ್ದು ಸಾಯಬೇಕಾ? ಇದರಲ್ಲಿ ಯಾವುದು ಸರಿ, ಯಾವುದು ತಪ್ಪು? ಆತನಿಗೆ ಹೃದಯದ ಬಡಿತ ಜಾಸ್ತಿ ಆಗ್ತಾ ಹೋಗುತ್ತೆ. ತೀರ್ಮಾನ ತೆಗೆದುಕೊಳ್ಳಲು ಹೆಚ್ಚಿನ ವೇಳೆ ಇಲ್ಲ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಸಾವಿನ ಗಂಟೆ ಬಾರಿಸ್ತಾ ಇದೆ. ಇಲ್ಲಿ ನಾವು ಈ 3 ಒಂದು ವಿಚಾರವನ್ನು, ಇವರ ನಿಲುವುಗಳನ್ನು ನಾವು ಯೋಚನೆ ಮಾಡೋಣ. ತಂದೆಯು ಅಳಿಯನಿಗೆ ಅವನ ಕಾಲು ಬುಡದ ಹಗ್ಗವನ್ನು ಕತ್ತರಿಸಕ್ಕೆ ಕೂಗಿ ಹೇಳುವ ಸಂದರ್ಭವನ್ನು ತೆಗೆದುಕೊಂಡ್ರೆ ತಂದೆಯ ಮನಸ್ಸಿನಲ್ಲಿ ಉಂಟಾದ ಹೃದಯ ಮತ್ತು ಬುದ್ಧಿಯ ಒಂದು ಸಂಘರ್ಷದಲ್ಲಿ ಸುಬುದ್ಧಿಯಿಂದ ಹುಟ್ಟಿದ ವಿಚಾರವು ಮೇಲುಗೈ ಸಾಧಿಸಿರುವುದನ್ನು ನಾವು ನೋಡಬಹುದು. ಈ ತೀರ್ಮಾನಕ್ಕೆ ಅವರು ಬರಲು ಹೃದಯದ ಭಾವನೆಗಳನ್ನು ಹತ್ತಿಕ್ಕಿ ಬದುಕಿನ ವಾಸ್ತವತೆಯನ್ನು ಮನಗಂಡ ಕಾರಣ ಇರಬಹುದು, ಅಥವಾ ಮಗಳು ಮತ್ತು ಅಳಿಯನ ಮೇಲಿರುವ ಮಧುರ ಭಾವನೆಗಳೇ, ಆ ಪ್ರೀತಿನೇ ಪ್ರೇರೇಪಿತ ಆಗಿ ಸಮಯ ಪ್ರಜ್ಞೆಯಿಂದ ಕೈಗೊಂಡಂತಹ ನಿಸ್ವಾರ್ಥ ಪರತೆಯ ನಿಲುವು ಕೂಡ ಕಾರಣ ಆಗಿರ್ಬೋದು. ಅಳಿಯ ಮತ್ತು ಮಗಳು ಉಳಿಯಲಿ ಅಂತ ಒಂದು ಕಾಳಜಿಯಿಂದ ಆತನಿಗೆ ತನ್ನ ಸಾವು ಆದರೂ ಪರವಾಗಿಲ್ಲ
ಅನ್ನೋ ಒಂದು ವಾಸ್ತವತೆ ಬಂದಿರಬಹುದು. ಭಾವನೆಯ ತುಡಿತದಲ್ಲಿ ಬುದ್ಧಿ ಹೆಚ್ಚು ಪ್ರಬಲ ಆಗುತ್ತಂತೆ. ವಿಚಾರ ಮೇಲುಗೈ ಸಾಧಿಸುತ್ತೆ. ಹಗ್ಗ ಕತ್ತರಿಸಿದ್ರೆ ಮೂವರು ಸಾಯದಂತೂ ಖಚಿತ. ತಾನಂತೂ ಸಾಯದಂತೆ ಉಳಿಯೋಕ್ಕೆ ಸಾಧ್ಯನೇ ಇಲ್ಲ, ಹೇಗೂ ಸಾಯಲೇಬೇಕು. ಅದರ ಬದಲಿ ತಾನೊಬ್ಬ ಸತ್ತು ತನ್ನ ಮಗಳ ಅಳಿಯ ಇಬ್ಬರಾದರೂ ಬದುಕಿ ಉಳಿಯಲಿ ಅನ್ನೋದು ತಂದೆಯ ಸುಬುದ್ಧಿಯಿಂದ ಹುಟ್ಟಿದಂತಹ ಒಂದು ವಿವೇಕ. ಈ ವಿವೇಕದ ಹಿಂದೆ ಹೃದಯದ ಭಾವನೆಗಳೇನೂ ಇದೆ. ಅವು ಬುದ್ಧಿಯನ್ನು ಪ್ರೇರೇಪಣೆ ಅಂತೂ ಮಾಡುತ್ತೆ. ಆದರೆ ತಂದೆಯ ಈ ತೀರ್ಮಾನ ಬಲು ನೋಟಕ್ಕೆ, ಮೇಲ್ನೋಟಕ್ಕೆ ಹೃದಯದ ಮೇಲುಗೈಯಿಂದ ಪ್ರೇರೇಪಿತವಾಗಿದ್ದು ಎನಿಸಿದರೂ ವಾಸ್ತವತೆ ಅದು ಬುದ್ಧಿಯ ಮೇಲುಗೈಯಿಂದ ಪ್ರೇರೇಪಿತವಾಗಿದೆ. ಇನ್ನು ಮಗಳ ವಿಚಾರಕ್ಕೆ ಬಂದರೆ, ಮೇಲುಗೈ ಸಾಧಿಸಿರೋದು ಯಾವುದು? ಆಕೆಯ ಬುದ್ಧಿ ಅಲ್ಲ, ಆಕೆಯ ಹೃದಯ. ಅವಳು ತನ್ನ ಗಂಡನಿಗೆ ಹಗ್ಗವನ್ನು ಕತ್ತರಿಸ್ಬೇಡ ಅಂತ ಅಳ್ಕೊಳ್ತಾ ಆ ಗದ್ಗದಿತ ಕಂಠದಿಂದ ಏನು ಹೇಳ್ತಾಳೆ, ಅದು ಆಕೆಯ ಹೃದಯದ ಒಂದು ಕಾರ್ಯ, ಅದರ ಕ್ರಿಯೆ. ಬುದ್ಧಿ ಕ್ರಿಯೆ ಖಂಡಿತ ಇಲ್ಲ. ಬುದ್ಧಿ ಇದ್ದರೆ, ಬುದ್ಧಿಯಿಂದ ಯೋಚನೆ ಮಾಡಿದರೆ ಏನು ಹೇಳ್ತಾ ಇದ್ಲು? ಯಾರಾದರೂ ಬದುಕೋಣ, ಈಗ 3 ಜನನೂ ಸತ್ಬಿಡ್ತೀವಿ, ಇಲ್ಲಾಂದರೆ ಯಾರಾದರೂ ಬದುಕೋಣ ಅನ್ನುವಂಥ ಒಂದು ವಿಚಾರ ಆಗಿರ್ಬೋದು. ಆದರೆ ಬುದ್ಧಿಯಿಂದ ಆಕೆ ಹೇಳಿಲ್ಲ, ಅದನ್ನು ಹೃದಯದಿಂದ ಹೇಳಿದ್ಲು. ಇಲ್ಲಿ ಹೃದಯದ ಭಾವನೆಗಳು ಮೇಲ್ಗೈಯನ್ನು ಸಾಧಿಸುತ್ತೆ. ಹಗ್ಗ ಕತ್ತರಿಸದೆ 3 ಜನನೂ ಸಾಯ್ತೀವಿ, ತಂದೆ ತಾನು ಮತ್ತು ಗಂಡ ಸತ್ತಾದರೂ ಉಳಿಸಲು ಸಾಧ್ಯವೇ ಇಲ್ಲ. ಹಾಗಿದ್ದಾಗ ತಂದೆ ಹಗ್ಗ ಕತ್ತರಿಸು ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ ಅಂತ ತಾರ್ಕಿಕ ಬುದ್ಧಿಯಿಂದ ಆಕೆ ಯೋಚನೆ ಮಾಡಲ್ಲ. ತಾರ್ಕಿಕ ಬುದ್ಧಿ ಹೃದಯದ ಮುಂದೆ ಸೋತು ಮಂಡಿಯೂರುತ್ತೆ. ಇನ್ನು ತಂದೆ ಮತ್ತು ಮಗಳು ಈ ಇಬ್ಬರಲ್ಲಿ ಯಾರು ಸರಿ ಅಥವಾ ಯಾರು ತಪ್ಪು ಎಂದು ತೀರ್ಮಾನ ನೀಡಲು ನ್ಯಾಯಾಧೀಶರ ಕೆಲಸ ಮಾಡಲು ಹೊರಟರು ಖಂಡಿತ ಗೊಂದಲದಲ್ಲಿ ಸಿಕ್ಕಿ ಬೀಳ್ತೀವಿ. ಇಲ್ಲಿ ಯಾರು ಸರಿ ಯಾರು ತಪ್ಪು ಎಂದು ನಿಖರವಾಗಿ ಹೇಳುವುದು ಕಷ್ಟ ಆಗುತ್ತೆ. ಅವರವರ ಆಲೋಚನಾ ವಿಧಾನದಲ್ಲಿ, ಅವರವರ ಸಂಸ್ಕಾರಕ್ಕೆ ಅನುಗುಣವಾಗಿ ಇಬ್ಬರೂ ಕೂಡ ಸರಿನೇ. ಅವರು ಇರುವ ಪರಿಸ್ಥಿತಿಯನ್ನು ಅವರ ಬುದ್ಧಿ ಮೇಲುಗೈ ಸಾಧಿಸುತ್ತೋ ಅಥವಾ ಹೃದಯ ಮೇಲುಗೈ ಸಾಧಿಸುತ್ತೋ ಎಂಬುದನ್ನು ಅವಲಂಬಿಸಿ ಅವರು ನಡೆದುಕೊಳ್ತಾರೆ. ಇದು ಸರಿ ಅದು ತಪ್ಪು ಎಂಬ ವಿಶ್ಲೇಷಣೆ ಮಾಡುವಂಥ ವಿಮರ್ಶಕನ ತೀರ್ಮಾನವೂ ಸಹ ಆ ಬುದ್ಧಿಯಲ್ಲಿ ಪ್ರಬಲನೋ ಅಥವಾ ಹೃದಯದಲ್ಲಿ ಶ್ರೀಮಂತನೋ ಎನ್ನುವಂತಹ ಅಂಶಗಳು ಅವಲಂಬನೆ ಆಗಿರುತ್ತೆ. ಆ ವಿಮರ್ಶಕನು ಬುದ್ಧಿಯಲ್ಲಿ ಪ್ರಬಲನಾಗಿದ್ದರೆ ಬುದ್ಧಿಯ ನೆಲೆಯಲ್ಲಿ ನಿಂತು ತಂದೆಯು ತೆಗೆದುಕೊಂಡ ತೀರ್ಮಾನವೇ ಸರಿ. ಹೇಗೂ ಸಾಯುವ ವ್ಯಕ್ತಿ ತಾನೊಬ್ಬ ಸತ್ತು ಮಗಳ ಹಾಗೂ ಅಳಿಯನನ್ನು ಯಾಕೆ ಉಳಿಸಬಾರ್ದು ಅನ್ನುವಂತಹ ಒಂದು ವಿಚಾರ. ಅದೇ ತೀರ್ಮಾನವನ್ನು ಆತ ಸರಿ ಅಂತ ಒಪ್ಕೋತಾನೆ. ಆದರೆ ಹೃದಯ ಶ್ರೀಮಂತ ವಿಮರ್ಶಕ ಇದ್ದರೆ ತದ್ವಿರುದ್ಧವಾದ ನಿಲುವನ್ನು ತಾಳಿ ಮಗಳ ಭಾವನೆಯನ್ನು ಸಮರ್ಥಿಸುತ್ತಾನೆ. ಬುದ್ಧಿಗೆ ಪ್ರಾಶಸ್ತ್ಯ ಕೊಡುವಂತಹ ವಿಮರ್ಶಕ ಅಳಿಯನು 1 ಸೆಕೆಂಡ್ ತಡ ಮಾಡದೆ ಹಗ್ಗನ ಕತ್ತರಿಸಬೇಕು, ಅದೇ ಸರಿ, ತಂದೆಯನ್ನು ಬಲಿ ಕೊಡುವುದು ತಾನೂ ಒಪ್ಪಲ್ಲ, ಏನೂ ಒಪ್ಪಲ್ಲ, ಅದೇ ಅಪಧರ್ಮ ಎಂದು ಪರಿಗಣಿಸ್ತಾನೆ. ಭಾವನೆಗೆ ಪ್ರಾಶಸ್ತ್ಯ ಕೊಡುವ ವಿಮರ್ಶಕ ಆದರೆ ಮಗಳು ಕೇವಲ ತನ್ನ ಗಂಡನೊಂದಿಗೆ ಬದುಕಿ ಉಳಿಯುವಂಥ ಸ್ವಾರ್ಥಪರ ದೃಷ್ಟಿಯಿಂದ ಮಾತ್ರ ಬದುಕನ್ನು ನೋಡದೆ, ಆ ಕಾರಣಕ್ಕಾಗಿ ತಂದೆಯನ್ನು ಕೂಡ ಬಲಿ ಕೊಡಲು ಇಚ್ಛಿಸದೆ, ಸಾಯೋದಾದರೆ 3 ಸಾಯೋಣ ಅನ್ನುವ ಆಕೆ ಹೃದಯ ಪ್ರೇರಿತ ನಿಲುವನ್ನು ಆಕೆ ಅತ್ಯಂತ ಸಮಂಜಸವಾಗಿಯೇ ವಾದಿಸ್ತಾರೆ. ಬುದ್ಧಿಜೀವಿಗಳು ತಂದೆಯ ಪರ ನಿಂತರೆ ಭಾವುಕರು ಮಗಳ ಪರ ನಿಲ್ತಾರೆ. ಇನ್ನು ಈ ಘಟನೆಯ ಹೊರಗೆ ನಿಂತು ತಂದೆ ಮಗಳು ಅಳಿಯನ ವರ್ತನೆಗಳನ್ನು ವಿಶ್ಲೇಷಿಸುವುದೇ ಬೇರೆ. ಘಟನೆಯ ಒಳಗೆ ನಿಂತು ಆ 3 ಪೈಕಿ ಒಬ್ಬರಾಗಿದ್ದರೆ ವಿಶ್ಲೇಷಿಸುವುದೇ ಬೇರೆ. ಹಾಗೆ ಕೆಲವೊಬ್ಬರು ವಿಚಾರ ಮಾಡ್ಬೋದು, ನಾನೇ ಆ ಮಗಳಾಗಿದ್ದರೆ ನಾನು ಸಾಯಕ್ಕೆ ಇಷ್ಟಪಡ್ತಾ ಇದ್ದೆ. ಯಾಕೆಂದರೆ ದ ಡೆತ್ ಆಫ್ ಮೈ ಫಾದರ್ ವುಡ್ ಹ್ಯಾವ್ ಹಾಂಟೆಡ್ ಮೀ ಫಾರ್ ದ ರೆಸ್ಟ್ ಆಫ್ ಮೈ ಲೈಫ್. ಅಂದರೆ ನನ್ನ ಕಣ್ಣೆದುರಿಗೆ ತಂದೆ ಪ್ರಪಾತಕ್ಕೆ ಬಿದ್ದು ಸತ್ತ ದೃಶ್ಯ ನನ್ನ ಜೀವಮಾನದಲ್ಲಿ ಎಂದೂ ಮರೆಯಲಾಗದಂತಹ ಒಂದು ಸ್ವಪ್ನವಾಗಿ ನಮಗೆ ಕಾಡುತ್ತೆ. ಆ ನನ್ನ ತಂದೆಯನ್ನು ಕೈಯಾರೆ ಕೊಂದ ಅಪರಾಧಿ ಪ್ರಜ್ಞೆ ಜೀವನವಿಡೀ ಕಾಡದೆ ಬಿಡಲ್ಲ ಅನ್ನುವಂಥ ವಿಚಾರ ಕೆಲವೊಬ್ರು ಯೋಚನೆ ಮಾಡ್ಬೋದು. ಹಾಗಾದರೆ ನೀವು ಹಗ್ಗವನ್ನು ಕತ್ತರಿಸಬಾರ್ದು ಅಂತ ಗಂಡನಿಗೆ ಹೇಳೋ ಮಾತು ತಂದೆಯನ್ನು ಕೈಯಾರೆ ಸಾಯಿಸಬಾರ್ದು ಅನ್ನುವಂಥ ಒಂದು ಮನಸ್ಸಿಗಿಂತ ಹೆಚ್ಚಾಗಿ ತಂದೆಯ ಆ ಸಾವಿನಿಂದ ಮುಂದೆ ನೀವು ದಿನನಿತ್ಯ ಸಾಯಕ್ಕಾಗಬಾರ್ದು, ದಿನನಿತ್ಯ ನಿಮಗದು ಕಾಡಬಾರ್ದು ಅನ್ನುವಂಥ ಒಂದು ಸ್ವಾರ್ಥ ಪ್ರೇರಣೆಯಿಂದ ಅಂತ ಆಗಲ್ವಾ? ಹಾಗಾಗಿ ಈ ಘಟನೆ ಹೊರಗೆ ನಿಂತು ನಾವು ಯೋಚನೆ ಮಾಡಿದ್ರೆ ಬೇರೆ ಉತ್ತರ ಬರ್ಬೋದು, ಹಾಗೂ ಘಟನೆಯ ಒಳಗೆ ನಿಂತು ಯೋಚನೆ ಮಾಡಿದ್ರೆ ಬೇರೆ ರೀತಿಯಾಗಂಥ ಉತ್ತರ ಬರ್ಬೋದು. ಜೀವಿಗೆ ಭಾವನಾತ್ಮಕ ಸಂಬಂಧ ಒಂದು ಕಡೆ ಆದರೆ ಶರೀರಕ್ಕೆ ಪ್ರಕೃತಿ ಸಹಜವಾದ ಬದುಕಿನ ಹಂಬಲ ಮತ್ತೊಂದು ಕಡೆ.
ತಾನು ಹೇಗಾದರೂ ಸರಿ ಬದುಕಿ ಉಳಿಯಬೇಕು ಅನ್ನೋದು ಪ್ರಕೃತಿಯ ಸಹಜ ಗುಣ. ಇದು ಯಾವ ಜೀವಜಂತುವನ್ನು ಕೂಡ ಬಿಟ್ಟಿಲ್ಲ. ಶರೀರದ ಮೇಲಿನ ಮೋಹದ ವಿಚಾರವಾಗಿ ಪುರಾಣಗಳಲ್ಲಿ ಒಂದು ರೋಚಕವಾದಂಥ ಕಥೆ ಇದೆ. ಇಂದ್ರಲೋಕದಲ್ಲಿರುವ ದೇವೇಂದ್ರನ್ಗೆ ಯಾವಾಗಲೂ ತನ್ನ ಸಿಂಹಾಸನದೇ ಚಿಂತೆ ಅಂತೆ. ಭೂಲೋಕದಲ್ಲಿ ಹೆಚ್ಚಿನ ಪುಣ್ಯ ಮಾಡಿದವರು ಇಂದ್ರಲೋಕಕ್ಕೆ ಹೋಗ್ತಾರೆ. ಅಲ್ಲಿ ರಂಬೆ, ಊರ್ವಶಿ, ತಿಲೋತ್ತಮೆ ಮೊದಲಾದ ಸುಂದರಿಯರು ಇರ್ತಾರೆ. ಭೂಲೋಕದಲ್ಲಿ ಸಿಗದ ಸುಖ ಸಂತೋಷಗಳು ಪುಣ್ಯ ಭಾಜನರಿಗೆ ಇಂದ್ರಲೋಕದಲ್ಲಿ ಸಿಗ್ತವೆ. ಹೆಚ್ಚಿನ ಪುಣ್ಯ ಮಾಡಿದವರು ಇಂದ್ರನೇ ಆಗಿ ಇಂದ್ರಲೋಕದೇ ಒಡೆಯ ಆಗಿದ್ದಾನೆ. ಅಲ್ಲಿರುವ ಸಿಂಹಾಸನವನ್ನು ಏರುತ್ತಾನೆ ಅನ್ನುವಂಥ ನಂಬಿಕೆ ಪುರಾಣಗಳಲ್ಲಿ ಇದೆ. ಹಾಗಾಗಿ ಈಗ ಹಾಲಿ ಇಂದ್ರಲೋಕದ ರಾಜ್ಯಭಾರ ಮಾಡುತ್ತಿರುವಂತಹ ದೇವೇಂದ್ರನಿಗೆ ಯಾವಾಗಲೂ ತಮ್ಮ ಸಿಂಹಾಸನದಂತೆಯೇ ಚಿಂತೆಯಂತೆ. ಭೂಲೋಕದಿಂದ ಬಂದ ತನಗಿಂತ ಹೆಚ್ಚಿನ ಪುಣ್ಯ ಭಾಜನರು ಎಲ್ಲಿ ತನ್ನ ಸಿಂಹಾಸನವನ್ನು ಉರುಳಿಸಿ ಇದ್ರ ಮೇಲೆ ಕುತ್ಕೊಂಡ್ಬಿಡ್ತಾರೋ ಅನ್ನೋಂತೂ ಭಯ ಅಂತೆ. ಒಮ್ಮೆ ಭೂಲೋಕದಲ್ಲೊಬ್ಬ ಇಂದ್ರನ ಪಟ್ಟವನ್ನು ಪಡೆಯೋಕ್ಕೋಸ್ಕರ ಬಹು ದೊಡ್ಡ ಯಜ್ಞವನ್ನು ಮಾಡೋಕ್ಕೆ ರೆಡಿಯಾಗಿದ್ದಂತೆ. ಗುಪ್ತಚರರಿಂದ ಈ ವಿಷಯ ತಿಳಿದ ಇಂದ್ರಂಗೆ ಸಹಜವಾಗಿ ಆತಂಕ ಆಗತ್ತೆ. ಇಂದ್ರ ತನ್ನ ಸಿಂಹಾಸನವನ್ನು ಉಳಿಸ್ಕೊಳ್ಳೋಕೆ ಕೂಡಲೇ ಕಾರ್ಯಪ್ರವೃತ್ತ ಆಗ್ತಾನೆ. ತನ್ನೆಲ್ಲಾ ಕಾರ್ಯಕ್ರಮಗಳನ್ನು ರದ್ದುಪಡಿಸಿ ದಿಢೀರನೆ ಧರೆಗೆ ಇಳಿದು ಬರ್ತಾನಂತೆ. ತನ್ನ ಗಾದಿಯನ್ನು ಕಳಿಸಿದುಕೊಳ್ಳುವ ಸಲುವಾಗಿ ರಾಜನೊಬ್ಬ ನಡೆಸಿದ್ದಂತಹ ಯಜ್ಞಶಾಲೆಯನ್ನು ಪತ್ತೆ ಹಚ್ಚಿ ಹಂದಿಯ ವೇಷದಲ್ಲಿ ಆಗಮಿಸಿ ಅದರ ಆವರಣದಲ್ಲೆಲ್ಲ ಹೊರಳಾಡಿ ಅಪವಿತ್ರಗೊಳಿಸ್ತಾನಂತೆ. ರಾಜನು ಅದುವರೆಗೂ ಗಳಿಸಿದಂಥ ಯಾಗಾದಿ ಪುಣ್ಯವೆಲ್ಲ ಹಂದಿಯ ಅವಾಂತರದಿಂದ ಹಾಳಾಗಿ ಹೋಗಿ ಪರಿತಪಿಸ್ತಾನೆ. ತಾನು ರೂಪಿಸಿದಂತಹ ವಿಧ್ವಂಸಕ ಕೃತ್ಯವನ್ನೆಲ್ಲ ಯಶಸ್ವಿಯಾಗಿ ನೆರವೇರಿದ ಮೇಲೆ ಇಂದ್ರ ತನ್ನ ಇಂದ್ರಲೋಕಕ್ಕೆ ಮರಳಿ ಹೋಗಬೇಕು ತಾನೆ. ಆದರೆ ಹಂದಿ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡಿದ್ದ ಇಂದ್ರಂಗೆ ತಾನಾರು ಅನ್ನೋದೇ ಮರ್ತು ಹೋಗುತ್ತಂತೆ. ಮರಹು ಆತನನ್ನು ಆವರಿಸಿ ಬಿಡುತ್ತೆ. ಹತ್ತಿರದಲ್ಲೇ ಒಂದು ಕಂಡು ಬಂದಂಥ ಒಂದು ಹೆಣ್ಣು ಹಂದಿಯನ್ನು ಆತ ಮದುವೆ ಆಗ್ತಾನೆ. 4 ಮಕ್ಕಳಾಗ್ತವೆ. ಇತ್ತ ಎಷ್ಟು ದಿನಗಳಾದರೂ ಇಂದ್ರನು ಹಿಂತಿರುಗಿ ಬರ್ತಾ ಇಲ್ವಲ್ಲ ಅಂತ ಒಂದು ಚಿಂತಾಕ್ರಾಂತರಾದಂತಹ ರಂಬೆ, ಊರ್ವಶಿ ಮೊದಲಾದ ಸುರ ಸುಂದರಿಯರು ಆತನನ್ನು ಹುಡ್ಕೊಂಡು ಭೂಲೋಕಕ್ಕೆ ಬರ್ತಾರೆ. ಹಂದಿ ರೂಪದಲ್ಲಿದ್ದ ಇಂದ್ರನು ತನ್ನ ಪರಿವಾರದೊಡನೆ ತಿಪ್ಪೆಗುಂಡಿಯಲ್ಲಿ ರೊಚ್ಚೆಯಲ್ಲಿ ಹೊರಳಾಡುತ್ತಾ ಇರ್ತಾನೆ. ಆತನನ್ನು ನೋಡಿ ಸುರಸುಂದರಿಯರು ಕೇಳ್ತಾರೆ, ನೀನು ಹಂದಿಯಲ್ಲ ದೇವೇಂದ್ರ, ಇಂದ್ರಲೋಕದಲ್ಲಿ ನಿನ್ನ ಸಿಂಹಾಸನ ತುಂಬ ಸುರಕ್ಷಿತವಾಗಿದೆ, ಯಾರೂ ಉರುಳಿಸಿಲ್ಲ, ಪಾಪ ವಾಪಸ್ ಹೋಗೋಣ ಅಂತ ಪರಿಪರಿಯಾಗಿ ಕೇಳ್ಕೊತಾರಂತೆ. ಆಗ ಹಂದಿ ಶರೀರಧಾರಿಯಾದಂಥ ಇಂದ್ರ, ನನ್ನ ಹೆಂಡತಿ ಮಕ್ಕಳೊಂದಿಗೆ ನಾನು ಇಲ್ಲೇ ತುಂಬ ಸುಖವಾಗಿದ್ದೀನಿ, ಬರೋದಿಲ್ಲ, ನೀವು ಹೋಗ್ರಿ ಅಂತ ಹೇಳ್ತಾನಂತೆ. ಇದು ಯಾರ ಕತೆ ಅಂತ ಭಾವಿಸ್ತಿದ್ದೀರ? ಈ ಲೋಕದ ಪ್ರತಿಯೊಂದು ಹೆಣ್ಣು ಗಂಡಿನ ಕಥೆಯ ವ್ಯತೆ. ಜೀವ ಮತ್ತು ಶರೀರದ ಈ ಗಾಢವಾದ ಸಂಬಂಧವನ್ನು ಯೋಗಶಾಸ್ತ್ರದಲ್ಲಿ ಅಭಿನಿವೇಶ ಅಂತ ಕರೀತಾರೆ. ಜಗತ್ತಿನಲ್ಲಿರುವ ಯಾವ ಜೀವತಂತುವು ಕೂಡ ಶರೀರವನ್ನು ಬಿಟ್ಟು ಅಗಲಲು ಇಷ್ಟಪಡೋದಿಲ್ಲ. ಜಗವೆಲ್ಲ ನಗುತ್ತಿರಲು ನೀ ಅಳುತ್ತಾ ಬಂದೆ, ಜಗವೆಲ್ಲ ಅಳುತ್ತಿರಲು ನೀ ನಗುತ್ತಾ ಹೋಗು ಎಂದ ಕವಿಯೂ ಸಹ ಜೀವ ಬಿಡುವಾಗ ನಗುತ್ತಾ ಬಿಟ್ಟಿರಲಾರ. ತನಗಾಗಿ ಮಾತ್ರ ಬದುಕದೆ ಇನ್ನೊಬ್ಬರಿಗಾಗಿ ಬದುಕೋದು ನಿಸ್ವಾರ್ಥದ ಒಂದು ಬದುಕು. ಇನ್ನೊಬ್ಬರನ್ನ ಬದುಕಿಸುವ ಯತ್ನದಲ್ಲಿ ತಾನು ಸಾಯೋದು ನಿಸ್ವಾರ್ಥ ಒಂದು ತ್ಯಾಗ. ಅಂಥ ಪ್ರಯತ್ನವು ಆ ಪರ್ವತಾರೋಹಣದಲ್ಲಿ, ಆ ಟ್ರೆಕ್ಕಿಂಗ್ನಲ್ಲಿ ಕಂಡು ಬಂದಂಥ ಒಂದು ತಂದೆಯದು. ತನ್ನ ತಂದೆಯ ಸಾವಿನೊಂದಿಗೆ ತಾನೂ ಕೂಡ ಸಾವಿಗೆ ಶರಣಾಗುವ ಮಗಳ ನಿರ್ಧಾರವೂ ಕೂಡ ಒಂದು ಮಹಾ ತ್ಯಾಗವೇ. ಅದು ತಂದೆ ಮಾಡ ಬಯಸಿದಂತಹ ತ್ಯಾಗಕ್ಕಿಂತ ದೊಡ್ಡದು. ಏಕೆಂದರೆ ಹಗ್ಗವನ್ನು ಕತ್ತರಿಸಿದರೆ ತಾನೂ ತನ್ನ ಗಂಡ ಉಳಿಯುವ ಸಾಧ್ಯತೆ ಇತ್ತು. ತಂದೆಗಂತೂ ಸಾವು ನಿಶ್ಚಿತವಾಗಿತ್ತು. ಆದರೂ ಅವನಿಗೆ ಬದುಕುವ ಅವಕಾಶವೇ ಇರಲಿಲ್ಲ. ತನಗಾಗಿ ಮಗಳು ಅಳಿಯಾದರೂ ಬದುಕಲಿ, ಆ ಕಾರಣದಿಂದ ಸಾಯದಿರಲಿ ಎಂಬ ಒಂದು ತಂದೆಯ ಮನೋಧರ್ಮ ಸರಿ. ಅಂಥದ್ರಲ್ಲಿ ಹಗ್ಗ ಕತ್ತರಿಸೋದ್ರಿಂದ ತಾವಿಬ್ಬರು ಉಳಿಯಬಹುದು ಅನ್ನುವಂಥ ಒಂದು ಅರಿವಿದ್ರೂ ಕೂಡ ಬದುಕಲು ಇಷ್ಟಪಡದೆ ತಂದೆಯೊಂದಿಗೆ ಸಾವಿನಲ್ಲಿ ಒಂದಾಗುವಂಥ ಮಗಳ ನಿರ್ಧಾರದಲ್ಲಿ ತಂದೆಯ ಪ್ರೇಮಕ್ಕಿಂತಲೂ ಮಿಗಿಲಾದ ಪ್ರೇಮವನ್ನು, ಆತನ ತ್ಯಾಗಕ್ಕಿಂತಲೂ ಮಿಗಿಲಾದ ಮಹಾನ್ ತ್ಯಾಗವನ್ನು ನೋಡಬಹುದಾಗಿದೆ. ಇನ್ನು ಅಳಿಯನ ಮನಸ್ಥಿತಿಯನ್ನು ನೋಡೋಣ. ತಾನು ಮತ್ತು ತನ್ನ ಹೆಂಡತಿ ಬದುಕಲು ಆಸೆಪಟ್ಟು ಹಗ್ಗವನ್ನು ಕತ್ತರಿಸಿ ಮಾವನನ್ನು ಸಾಯಲ್ ಬಿಟ್ರೆ ಸ್ವಾರ್ಥಿ ಅಂತ ಅನಿಸ್ಕೊತಾನೆ. ಮಾವನನ್ನು ಸಾಯಿಸಿ ಹೆಂಡತಿಯೊಡನೆ ಹೆಂಗಿರೋದು? ಮಾವನನ್ನು ಸಾಯಿಸದೆ ಹೆಂಡತಿಯನ್ನು ಉಳಿಸಿಕೊಳ್ಳಲೂ ಆಗದು.
ಇಂತಹ ಒಂದು ಸ್ಥಿತಿಯಲ್ಲಿ ಇದೆಲ್ಲದನ್ನ ಮೀರಿಸುವಂತೆ ಅವನು ತನ್ನ ಕಾಲಿನ ಕೆಳಭಾಗದ ಹಗ್ಗವನ್ನು ಕತ್ತರಿಸದೆ ತನ್ನ ಹೆಂಡತಿಯ ಜೀವವನ್ನು ಉಳಿಸುವ ಸಲುವಾಗಿ ತನ್ನ ಕೈಗಳ ಮೇಲ್ಭಾಗದಲ್ಲಿರುವ ಹಗ್ಗವನ್ನೇ ಕತ್ತರಿಸಿಕೊಳ್ಳಬಹುದು. ತಾನೂ ಸಾವಿನಲ್ಲಿ ಮಾವನನ್ನು ಹಿಂಬಾಲಿಸಿ ತಂದೆ ಮಗಳಿಗಿಂತಲೂ ಕೂಡ ಮಹಾನ್ ತ್ಯಾಗವನ್ನು ಆತ ಮಾಡಬಹುದು. ಆದರೆ ಇದೆಲ್ಲ ಸಾಧ್ಯವಾಗೋದು ಅವನಿಗೆ ಹೆಂಡತಿಯನ್ನು ಬದುಕಿಸಬೇಕು ಅನ್ನುವಂಥ ಒಂದು ಅದಮ್ಯ ಆಸೆ ಇದ್ದಾಗ ಮಾತ್ರ, ಅವಳ ಮೇಲೆ ನಿಸ್ಸೀಮ ಪ್ರೀತಿ ಇದ್ದಾಗ ಮಾತ್ರ. ಶೇಕ್ಸ್ಪಿಯರ್ ಚಿತ್ರಿಸುವಂತಹ ರೋಮಿಯೋ ಮತ್ತು ಜೂಲಿಯಟ್ ಅಂಥ ಪ್ರೇಮಿಗಳಂತೆ, ಅಂಥವರು ಪ್ರಪಂಚದಲ್ಲಿ ಅಮರರಾಗ್ತಾರೆ. ತ್ಯಾಗಿ ನೈಕ್ಯೇನ ಅಮೃತತ್ವ ಮಾನುಷುಂ. ಅಮರತ್ವ ಸಿದ್ಧಿಸುವುದು ಸಂಪತ್ತಿನಿಂದ ಅಲ್ಲ, ಸ್ವಾರ್ಥ ಪರತೆಯಿಂದ ಅಲ್ಲವೇ ಅಲ್ಲ, ಅದು ಸಾಧ್ಯ ಆಗೋದು ತ್ಯಾಗ ಭಾವನೆಯಿಂದ ಮಾತ್ರ. ಹೀಗೆ ಬದುಕಿನಿದ್ದಕ್ಕೂ ಕೂಡ ಬರುವಂತಹ ಸಿಹಿ ಕಹಿಗಳೆರಡರನ್ನ ಅನುಭವಿಸಿ, ಸಿಹಿಯಂತೆ ಕಹಿಯನ್ನ ಕೂಡ ಸಮಾನವಾಗಿ ಸ್ವೀಕರಿಸಿ ವ್ಯಕ್ತಿಯ ಮನಸ್ಸು ತ್ಯಾಗ ಭಾವದಿಂದ ಮಾಗಬೇಕಂತೆ. ನೋಡಿ, ಹಣ್ಣು ಹೇಗೆ ಮಾಗುತ್ತೆ ಹಾಗೆ. ಅಂತಹ ಮಾಗಿದ ಜೀವ ಭಗವಂತನಿಗೆ ಸವಿಯಲು ರುಚಿಕರವಾದ ಹಣ್ಣಾಗುತ್ತಂತೆ. ಹಾಗಾದಾಗ ಅಂಥ ಪರಿಪಕ್ವವಾದ ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಚಿ ಬೀಳುವಲ್ಲಿ ನಿತ್ಯ ತೃಪ್ತನಾದ ಕೂಡಲ ಸಂಗಮ ದೇವನೂ ಸಹ ಬಾಯಾರಿ ತನಗೆ ಬೇಕೆಂದು ಎತ್ತಿಕೊಳ್ಳುತ್ತಾನೆ. ಬಾಯಾರಿ ತನಗೆ ಬೇಕೆಂದು ಎತ್ತಿಕೊಳ್ಳುತ್ತಾನೆ. ಶರಣರೇ, ಇಂದಿನ ಕಥೆಯಿಂದ ನೀವು ಕೂಡ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತಾ ಮುಂದಿನ ಎಪಿಸೋಡ್ನಲ್ಲಿ ನಾನು ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ವಚನಗಳನ್ನು ಹಾಗೂ ವಚನದ ಭಾವಾರ್ಥಗಳನ್ನು ಪ್ರತಿನಿತ್ಯ ಕೇಳ್ತಾ ಇರಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗ್ತೇನೆ. ಶರಣಾರ್ಥಿಗಳು.